ಮನೆಯಲ್ಲಿ ಎಲ್ಲ ಸಾಮಾನ್ಯವಾಗಿರುವಂತೆ ಗೋಚರಿಸ್ತಾ ಇತ್ತು. ಆದರೆ ವಾಸ್ತವದಲ್ಲಿ ಹಾಗಿರಲಿಲ್ಲ. ರಮ್ಯಾಳ ಹೃದಯದಲ್ಲಿ ಬಿರುಗಾಳಿಯೇ ಎತ್ತಿತ್ತು. ಇಡೀ ದಿನ ಮನೆಯಲ್ಲಿ ಕುಳಿತು ಕುಳಿತು ಜಡ್ಡು ಹಿಡಿದಂತಾಗಿತ್ತು. ಅದು ಕೂಡ 1 ಬೆಡ್ರೂಮ್ನ ಫ್ಲ್ಯಾಟ್ನಲ್ಲಿ. ಹೊರಗೆ ಹೋಗುವುದಾದ್ರೂ ಹೇಗೆ ಎಂದು ಅವಳು ಯೋಚನೆ ಮಾಡ್ತಾ ಇದ್ಲು. ಗೆಳೆಯ ಸಂಜಯ್ ಜೊತೆ ಅವಳಿಗೆ ಮಾತನಾಡಲು ಯಾವುದೇ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಕೊರೋನಾದ ಕಾರಣದಿಂದ ಗಂಡ ರವಿ ಮನೆಯಲ್ಲಿಯೇ ಇರ್ತಾ ಇದ್ದ. ಅವನಿಗೆ ವರ್ಕ್ ಫ್ರಮ್ ಹೋಮ್ ಆಗಿತ್ತು. 2 ವರ್ಷದ ಅಶ್ವಿನಿಗೆ ಅಮ್ಮ ಅಪ್ಪ ಸದಾ ಕಣ್ಮುಂದೆ ಇರ್ತಾ ಇದ್ದದ್ದು ಖುಷಿಯನ್ನುಂಟು ಮಾಡಿತ್ತು. ಆದರೆ ಅಮ್ಮನ ಹೃದಯದಲ್ಲಿ ಏಳುತ್ತಿದ್ದ ಬಿರುಗಾಳಿಯ ಬಗ್ಗೆ ಮಾತ್ರ ಆ ಕಂದನಿಗೆ ಕಿಂಚಿತ್ತೂ ಅರಿವಿರಲಿಲ್ಲ. ಆಫೀಸ್ನ ಕೆಲಸ ಕಾರ್ಯಗಳಿಂದ ಅಷ್ಟಿಷ್ಟು ಬಿಡುವು ಸಿಕ್ಕಾಗ್ಲೆಲ್ಲ ರವಿ ಹೆಂಡತಿಗೆ ಮನೆ ಕೆಲಸಗಳಲ್ಲಿ ನೆರವಾಗ್ತಾ ಇದ್ದ. ಆದರೆ ರಮ್ಯಾಳ ಮುಖದಲ್ಲಿ ಸಿಟ್ಟು ಆಕ್ರೋಶ ಮಾತ್ರ ಕಡಿಮೆ ಆಗ್ತಾ ಇರಲಿಲ್ಲ. ಕೊನೆಗೊಂದು ದಿನ ಅವನು ಕೇಳಿಯೇ ಬಿಟ್ಟ. ರಮ್ಯಾ, ನಿನಗೆ ಯಾವ ಕೆಲಸಗಳು ಕಷ್ಟ ಅನಿಸ್ತದೆ ಎಂದು ನನಗೆ ಅದರ ಬಗ್ಗೆ ತಿಳಿಸು. ನಿನ್ನ ಮುಖದಲ್ಲಂತೂ ನಗುವೆ ಮಾಯ ಆಗ್ಬಿಟ್ಟಿದೆಯಲ್ಲ. ರಮ್ಯಾ ಒಮ್ಮೆಲೆ ಸಿಡಿದಳು. ನನಗೆ ಇಡೀ ದಿನ ಮನೆಯಲ್ಲಿ ಹೀಗೆ ಬಂದಿಯಾಗಿರಲು ಸಾಧ್ಯ ಇಲ್ಲ. ಆದರೆ ಡಿಯರ್, ನೀನು ಮೊದಲು ಮನೆಯಲ್ಲಿಯೇ ಇರ್ತಾ ಇದ್ದೀಯಲ್ಲ. ನಾನೊಬ್ಬನೇ ತಾನೇ ಆಫೀಸ್ಗೆ ಹೋಗ್ತಾ ಇದ್ದದ್ದು. ಈಗ ನಾನು ಮನೆಯಲ್ಲಿ ಮೌನವಾಗಿ ಕೆಲಸ ಮಾಡ್ತಾ ಇದ್ದೇನೆ. ಯಾವುದೇ ದೂರು ಕೂಡ ಹೇಳ್ತಾ ಇಲ್ಲ. ನಿನ್ನನ್ನು ಹಾಗೂ ಅಶ್ವಿನಿಯನ್ನು ನೋಡಿ ನನಗೆ ಖುಷಿ ಆಗ್ತಾ ಇದೆ. ರಮ್ಯಾ ಮನಸ್ಸಿನಲ್ಲಿಯೇ ಪಿಸುಗುಟ್ಟತೊಡಗಿದಳು. ತನ್ನ ಮನದ ಮಾತನ್ನು ಅವನಿಗೆ ಹೇಗೆ ಹೇಳಬೇಕೆಂದು ಚಡಪಡಿಸತೊಡಗಿದಳು. ತಾನು ಸಂಜಯ್ನನ್ನು ಪ್ರೀತಿಸ್ತಾ ಇರುವುದು ಹಾಗೂ ಅವನು ತನ್ನನ್ನು ದಿನ ಭೇಟಿಯಾಗ್ತಾ ಇದ್ದ ಎಂದು ಹೇಗೆ ತಾನೇ ತಿಳಿಸುವುದು. ಸಂಜೆ ಅವಳು ಮಗಳನ್ನು ಕರೆದುಕೊಂಡು ಪಾರ್ಕಿಗೆ ಹೋದಾಗ ಅವನು ಕೂಡ ಅಲ್ಲಿಗೆ ಬರ್ತಾ ಇದ್ದ. ಕಣ್ಣಂಚಿನಲ್ಲಿಯೇ ಅವನ ದಷ್ಟಪುಷ್ಟ ಶರೀರ ನೋಡಿ ಹೊಗಳಿದಾಗ ಅವನಿಗೂ ಅರ್ಥವಾಗ್ತಾ ಇತ್ತು. ಅವನನ್ನು ನೋಡಿ ಸ್ಮೈಲ್ ಕೊಟ್ಟಾಗ ಅವನು ಹಾಗೆಯೇ ಸಮೀಪದಿಂದ ಹಾದು ಹೋಗ್ತಾ ಇದ್ದ ಎಂದು ಹೇಗೆ ತಾನೇ ಮನವರಿಕೆ ಮಾಡುವುದು. ಅವನೊಂದಿಗೆ ತನಗೆ ಪ್ರೀತಿಯಾಗಿದೆ ಎಂದು ತಿಳಿಸುವುದಾದ್ರೂ ಹೇಗೆ. ಹಾಯ್ ಹಲೋದಿಂದ ಶುರುವಾದ ಅವರ ಮಾತುಕತೆ ಈಗ ಅಫೇರ್ ತನಕ ಬಂದು ತಲುಪಿದೆ. ಸಂಜಯ್ ಅವಿವಾಹಿತನಾಗಿದ್ದ. ಸಮೀಪದಲ್ಲಿಯೇ ಇದ್ದ ಒಂದು ಅಪಾರ್ಟ್ಮೆಂಟ್ನಲ್ಲಿ ತನ್ನ ತಾಯಿ ತಂದೆ ಹಾಗೂ ತಂಗಿಯ ಜೊತೆ ವಾಸಿಸ್ತಾ ಇದ್ದ. ಹೆಚ್ಚಿನ ಮಾತುಕತೆಗಳು ಭೇಟಿಯಾದಾಗ ಇಲ್ಲವೇ ಫೋನ್ನಲ್ಲಿಯೇ ಆಗ್ತಾ ಇತ್ತು. ಪ್ರತಿದಿನ ಭೇಟಿಯಾಗುವುದು ಒಂದು ನಿಯಮವೇ ಆಗಿಬಿಟ್ಟಿತ್ತು. ಚೆನ್ನಾಗಿ ಅಲಂಕರಿಸಿಕೊಂಡು ಅಶ್ವಿನಿಯನ್ನು ಕರೆದುಕೊಂಡು ಪಾರ್ಕಿಗೆ ಹೋಗುವುದು, ಸಂಜಯ್ ಜೊತೆಗೆ ಮಾತುಕತೆ ನಡೆಸುವುದು ಅವಳಲ್ಲಿ ಹೊಸ ಉತ್ಸಾಹ ತುಂಬಿಸ್ತಾ ಇತ್ತು. ಈಗ ಲಾಕ್ಡೌನ್ನಲ್ಲಿ ಎಲ್ಲ ಬಂದಾಗಿತ್ತು. ಪಾರ್ಕ್ಗಳನ್ನು ಕೂಡ ಮುಚ್ಚಲಾಗಿತ್ತು. ಮನೆಗೆ ದಿನಸಿ ತರುವ ನೆಪದಲ್ಲೂ ಹೊರಗೆ ಹೋಗುವ ಹಾಗಿರಲಿಲ್ಲ. ಅಂಗಡಿಗಳು ಮುಚ್ಚಿದ್ರಿಂದ ದಿನಸಿ ಸಾಮಾನುಗಳನ್ನು ಆನ್ಲೈನ್ನಲ್ಲಿಯೇ ತರಿಸಿಕೊಳ್ಳಲಾಗ್ತಾ ಇತ್ತು. ಸಂಜಯ್ ಕೂಡ ಮನೆಯಿಂದ ಹೊರಗೆ ಬರ್ತಾ ಇರಲಿಲ್ಲ. ಅವನಿಂದ 1-2 ಮೆಸೇಜ್ಗಳು ಬರ್ತಾ ಇದ್ದರೂ ಅವಳು ಅವನ್ನು ಬಹುಬೇಗ ಡಿಲೀಟ್ ಮಾಡಿಬಿಡ್ತಾ ಇದ್ಲು. ರವಿ ಅದನ್ನು ನೋಡದಿರಲಿ ಎಂದು. ರವಿ ರಮ್ಯಾಳನ್ನು ಸಾಧ್ಯವಿದ್ದಷ್ಟು ಮಟ್ಟಿಗೆ ಖುಷಿಯಿಂದ ಇಡಲು ಪ್ರಯತ್ನಿಸ್ತಾ ಇದ್ದ. ಆದರೆ ರಮ್ಯಾಳ ಸಿಡಿಮಿಡಿತನ ಕಡಿಮೆಯಾಗುವ ಲಕ್ಷಣ ಮಾತ್ರ ಕಂಡು ಬರ್ತಾ ಇರಲಿಲ್ಲ. ರಾತ್ರಿಯ ಸಮಾಗಮದ ಸಮಯದಲ್ಲಿ ಅವಳಿಗೆ ಮನಸ್ಸಿದ್ರೆ ಮಾತ್ರ ಸಹಕಾರ ಕೊಡ್ತಾ ಇದ್ಲು. ಅವಳಿಗೆ ಸಂಜಯ್ ಕಡೆ ಮನಸ್ಸು ಓಲಾಡ್ತಾ ಇದ್ರೆ ಅವಳು ಪತಿಯನ್ನು ದೂರ ಸರಿಸ್ತಾ ಇದ್ಲು. ರವಿ ಒಬ್ಬ ಸಾದಾ ಸೀದಾ ವ್ಯಕ್ತಿ ಎನ್ನುವುದನ್ನು ರಮ್ಯಾ ಅರಿತಿದ್ದಳು. ಹೆಂಡತಿ ಮಗುವನ್ನು ಖುಷಿಯಿಂದ ಇಡುವುದರಲ್ಲಿ ಅವನಿಗೆ ಖುಷಿ ಇದೆಯೇ ಹೊರತು ಅವನಲ್ಲಿ ಯಾವುದೇ ಕೆಟ್ಟತನವಾಗ್ಲಿ ದುಷ್ಟ ಬುದ್ಧಿಯಾಗ್ಲಿ ಇರಲಿಲ್ಲ. ಅವನಲ್ಲಿ ವಿಶಿಷ್ಟ ಎನ್ನುವಂತಹ ಸರಳತೆ ಇತ್ತು. ಆದರೆ ರಮ್ಯಾ ವಿಭಿನ್ನ ಸ್ವಭಾವದ ಹುಡುಗಿಯಾಗಿದ್ಲು. ಅವಳು ಪೋಷಕರ ಒತ್ತಾಯಕ್ಕೆ ಮಣಿದು ರವಿ ಜೊತೆಗೆ ಮದುವೆಯಾಗಿದ್ಲು. ಆದರೆ ಮದುವೆಯ ಬಳಿಕ ಸಂಜಯ್ ಜೊತೆ ಸಂಬಂಧ ಇಟ್ಟುಕೊಳ್ಳಲು ಯಾವುದೇ ಹಿಂಜರಿಕೆ ತೋರಿರಲಿಲ್ಲ. ಅವಳು ಯಾವಾಗಲೂ ರವಿಯ ಮೇಲೆ ಆವರಿಸಿಕೊಳ್ಳಲು ಪ್ರಯತ್ನ ಮಾಡ್ತಾ ಇದ್ಲು. ಅಂದೊಂದು ದಿನ ರವಿ ಅವಳನ್ನು ಕೇಳಿದ, ರಮ್ಯಾ, ನೀನು ನನ್ನನ್ನು ಮದುವೆ ಮಾಡಿಕೊಂಡು ಖುಷಿಯಿಂದ ಇರುವೆ ತಾನೆ? ಇತ್ತೀಚೆಗೆ ನಾನು ಮನೆಯಲ್ಲಿಯೇ ಇರುವಾಗ ನೀನು ಸದಾ ಕೋಪದಲ್ಲಿಯೇ ಸಿಡಿಮಿಡಿ ಮಾಡ್ತಾ ಇರ್ತೀಯ. ಮದುವೆಯಂತೂ ಆಗಿದೆ, ಖುಷಿಯಿಂದ ಇರಲಿ ದುಃಖದಲ್ಲಿರಲಿ, ಅದರಲ್ಲೇನು ವ್ಯತ್ಯಾಸ? ರಮ್ಯಾ ಉದಾಸದ ಧ್ವನಿಯಲ್ಲಿ ಹೇಳಿದ್ಲು. ಆಗ ರವಿ ಅವಳನ್ನು ತನ್ನ ಬಾಹುಗಳಲ್ಲಿ ಬಳಸಿಕೊಳ್ಳುತ್ತಾ, ಇತ್ತೀಚೆಗೆ ನಿನ್ನ ಮೂಡ್ ಅಷ್ಟೊಂದು ಕೆಟ್ಟದಾಗಿ ಯಾಕಿರುತ್ತದೆ ಎಂದು ನೀನು ತಿಳಿಸಿದ್ರೆ ತಾನೇ ನನಗೆ ಗೊತ್ತಾಗೋದು. ನನಗೆ ಮನೆಯಲ್ಲಿ ಉಸಿರು ಗಟ್ಟಿದಂತಾಗ್ತಿದೆ. ನನಗೆ ಹೊರಗೆ ಹೋಗಬೇಕಿದೆ. ಅಂದ ಹಾಗೆ ನಿನಗೆ ಎಲ್ಲಿಗೆ ಹೋಗಬೇಕಾಗಿದೆ ಹೇಳು. ಆದರೆ ಈಗ ಎಲ್ಲ ಬಂದಾಗಿದೆಯಲ್ಲ. ನನಗೆ ನಿಮ್ಮ ಜೊತೆಗೆ ಹೋಗಬೇಕಿಲ್ಲ. ನನಗೆ ಏಕಾಂಗಿಯಾಗಿ ಹೋಗಬೇಕಿದೆ.
ರಮ್ಯಾ ಸ್ವಲ್ಪ ಗಟ್ಟಿ ಧ್ವನಿಯಲ್ಲಿ ಹೇಳಿದಾಗ ಅವನು ಅವಳ ಮುಖ ನೋಡುತ್ತಾ ನಿಂತುಬಿಟ್ಟ. ರಮ್ಯಾ ಅವನು ಚಾಚಿದ ಕೈಯನ್ನು ದೂರ ತಳ್ಳಿ ಏನೂ ಹೇಳದೆ ಅಲ್ಲಿಂದ ಹೊರಟು ಹೋದ್ಲು. ರವಿಗೆ ತುರ್ತು ಮೀಟಿಂಗ್ ಇತ್ತು, ಹೀಗಾಗಿ ಅವನು ಲ್ಯಾಪ್ಟಾಪ್ ಮುಂದೆ ಕುಳಿತುಕೊಂಡ. ಆದರೆ ಇಂದು ಅವನ ಮನಸ್ಸು ಬಹಳ ಉದಾಸಗೊಂಡಿತ್ತು. ತನ್ನ ಪೋಷಕರ ಇಚ್ಛೆಯ ಮೇರೆಗೆ ಮದುವೆಯಾಗಿ ತನಗೆ ಏನ್ ತಾನೇ ಸಿಕ್ಕಿತು ಎಂದು ಅವನು ಯೋಚಿಸತೊಡಗಿದ. ರಮ್ಯಾ ತನ್ನನ್ನು ಇಷ್ಟಪಡ್ತಾ ಇಲ್ಲ ಎಂಬ ಅನುಭವ ಅವನಿಗೆ ಆಗತೊಡಗಿತು. ಅವನ ಪೋಷಕರು ರಮ್ಯಾಳ ಜೊತೆ ಜಾತಕ ಹೊಂದಾಣಿಕೆಯಾಗಿದ್ದರಿಂದ ಬಹಳ ಖುಷಿಗೊಂಡಿದ್ದರು. ಈ ಜೋಡಿ ಚೆನ್ನಾಗಿ ಬಾಳುತ್ತದೆ ಎಂದು ಹೇಳಿದ್ದರು. ಆದರೆ ಇವತ್ತು ಅವನ ಮನದ ಮಾತು ಯಾರಿಗೂ ಹೇಳುವ ಹಾಗಿರಲಿಲ್ಲ. ಅಂದೊಂದು ದಿನ ರವಿ ಸ್ನಾನಕ್ಕೆ ಹೋಗುವಾಗ ರಮ್ಯಾ ಇದೇ ಅವಕಾಶ ಎಂಬಂತೆ ಸಂಜಯ್ಗೆ ಫೋನ್ ಮಾಡಿದ್ಲು. ಅವನು ಮೀಟಿಂಗ್ನಲ್ಲಿದ್ದ. ಅವನು ಕೂಡ ಮನೆಯಿಂದಲೇ ಕೆಲಸ ಮಾಡ್ತಾ ಇದ್ದ. ಹೀಗಾಗಿ ಅವನು ಫೋನ್ ರಿಸೀವ್ ಮಾಡಲಿಲ್ಲ. ಸಂಜಯ್ ಕಾಲ್ ರಿಸೀವ್ ಮಾಡದೇ ಇರುವುದು ಅವಳಿಗೆ ಬಹಳ ಬೇಸರ ತರಿಸಿತು. ಸಂಜಯ್ ವಾಪಸ್ ಫೋನ್ ಮಾಡಿದಾಗ ರವಿ ಅಲ್ಲಿಯೇ ಹತ್ರದಲ್ಲಿದ್ದ. ಈ ಕಾರಣದಿಂದಾಗಿ ಅವಳಿಗೆ ರವಿಯ ಮೇಲೆ ವಿಪರೀತ ಕೋಪ ಬಂತು. ಅವಳು ರವಿಯ ತಿಂಡಿಯ ಪ್ಲೇಟನ್ನು ಜೋರಾಗಿ ಕುಕ್ಕಿದಳು. ಆಗ ರವಿಗೆ ಕೋಪ ಬಂತು. ಅವನು ಕೋಪದ ಧ್ವನಿಯಲ್ಲಿ ಕೇಳಿದ, ನಿನಗೆ ತಲೆಗಿಲೆ ಕೆಟ್ಟಿದೆಯಾ? ತಿಂಡಿ ಬಡಿಸುವ ಸಂಸ್ಕಾರ ಇದೇನಾ? ರಮ್ಯಾಳಿಗೆ ಸಂಜಯನ ಭೂತದ ಸವಾರಿಯಾಯಿತು. ಅವಳು ಅಷ್ಟೇ ಜೋರಾಗಿ ಕೂಗುತ್ತಾ, ನಿಮಗೆ ತಿಂಡಿ ಕೊಟ್ಟಿದ್ದೇನೆ, ತಿನ್ಕೊಳ್ಳಿ, ಬೇಡವಾದ್ರೆ ಬಿಟ್ಟು ಬಿಡಿ. ರಮ್ಯಾ ಅಷ್ಟು ಜೋರಾಗಿ ಕೂಗಿದ್ರಿಂದ ಆ ಧ್ವನಿಗೆ ಹೆದರಿ ಮಗಳು ಎದ್ದು ಕುಳಿತಳು. ರಮ್ಯಾ ಹೀಗೆ ಅರಚಾಡಬಹುದು ಎಂದು ರವಿಗೆ ನಂಬಿಕೆ ಕೂಡ ಬರ್ತಾ ಇರಲಿಲ್ಲ. ಅವನು ವಿಚಲಿತನಾಗಿದ್ದ, ಆದರೆ ಮೌನದಿಂದಿದ್ದ. ಅದೇ ಮೌನ ಈಗ ಅವನನ್ನು ಒಳಗಿಂದೊಳಗೆ ಸುಡ್ತಾ ಇತ್ತು. ಅವಳಿಗೆ ಏನಾಗಿದೆ ಎನ್ನುವುದು ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ. ರಮ್ಯಾಳ ಫೋನನ್ನು ರವಿ ಎಂದು ಚೆಕ್ ಮಾಡಿ ನೋಡಿರಲಿಲ್ಲ. ಅವಳಿಗೆ ಸದಾ ಪೂರ್ಣ ಸ್ವಾತಂತ್ರ್ಯವಿತ್ತು. ತಪ್ಪು ಎಲ್ಲಾಗ್ತಾ ಇದೆ? ಅದು ಮನೆಯ ವಾತಾವರಣವನ್ನೇ ಹದಗೆಡಿಸ್ತಾ ಇತ್ತು. ಯೋಚನೆ ಮಾಡಿ ಮಾಡಿ ರವಿಯ ಮೆದುಳು ಗೊಂದಲದ ಗೂಡಾಗಿತ್ತು. ಅಂದೊಂದು ದಿನ ರಮ್ಯಾ ಮಧ್ಯಾಹ್ನ ಊಟ ಮುಗಿಸಿ ಅಶ್ವಿನಿಯನ್ನು ಕರೆದುಕೊಂಡು ಮಲಗಲು ಹೋದ್ಲು. ರವಿ ಲಿವಿಂಗ್ ರೂಮ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ರಮ್ಯಾ ಸಂಜಯ್ಗೆ ಮೆಸೇಜ್ ಮಾಡಿದ್ಲು. ಅತ್ತ ಕಡೆ ಫೋನ್ ರೊಮ್ಯಾನ್ಸ್ ಶುರುವಾಯಿತು. ಸಂಜಯ್ನ ಉತ್ಸುಕತೆ, ತನ್ನ ಬಗ್ಗೆ ತೋರ್ತಾ ಇರುವ ಆಸಕ್ತಿಯ ಬಗ್ಗೆ ಅವಳಿಗೂ ಹಿತ ಎನಿಸ್ತಾ ಇತ್ತು. ಆದರೆ ಭೇಟಿಯಾಗುವುದೇ ಕಷ್ಟಕರವಾಗಿತ್ತು. ಅವಳಿಗೆ ಪುನಃ ರವಿಯ ಬಗ್ಗೆ ಕೋಪ ಬಂತು. ಅವನು ಇನ್ನು ಎಷ್ಟು ದಿನ ಮನೆಯಲ್ಲಿಯೇ ಕೂತಿರ್ತಾನೆ, ಆಫೀಸ್ಗೆ ಯಾವಾಗ ಹೋಗ್ತಾನೆ ಎಂದು ಅವಳು ಯೋಚಿಸತೊಡಗಿದಳು. ಸ್ವಲ್ಪ ಹೊತ್ತಿನಲ್ಲಿಯೇ ಅವಳು ಫೋನ್ ಬದಿಗಿಟ್ಟು ಅಡುಗೆ ಮನೆಗೆ ಹೋಗಿ ಪಾತ್ರೆಗಳ ಸದ್ದು ಮಾಡತೊಡಗಿದ್ಲು. ತಾನು ಮೀಟಿಂಗ್ನಲ್ಲಿ ಇದ್ದೇನೆ, ಸದ್ದು ಮಾಡಬೇಡ ಎಂದು ರವಿ ಸನ್ನೆಯ ಮೂಲಕ ತಿಳಿಸಿದ. ಅವಳು ಉದ್ದೇಶಪೂರ್ವಕವಾಗಿಯೇ ಅಡುಗೆ ಮನೆಯಲ್ಲಿ ಪಾತ್ರೆಗಳ ಕುಕ್ಕುವಿಕೆಯ ಮೂಲಕ ಸದ್ದು ಮಾಡತೊಡಗಿದ್ಲು. ಬಳಿಕ ಟಿವಿ ಆನ್ ಮಾಡಿದ್ಲು. ಮೀಟಿಂಗ್ನಿಂದ ಏಳುತ್ತಾ ರವಿ ರಮ್ಯಾಳನ್ನು ಗದರಿದ. ಇದೇನು ದುರ್ವರ್ತನೆ ನಿನ್ನದು? ಈಗ ಟಿವಿ ನೋಡುವ ಅವಶ್ಯಕತೆ ಇದೆಯಾ? ಮತ್ಯಾವಾಗ ನೋಡ್ಲಿ? ಇಡೀ ದಿನ ನೀವು ಮನೆಯಲ್ಲೇ ಇರ್ತೀರಾ, ಸ್ವಲ್ಪ ಹೊತ್ತು ಕೂಡ ಎಲ್ಲೂ ಹೋಗಲ್ಲ. ನಾನು ನನ್ನದೇ ರೀತಿಯಲ್ಲಿ ಇರಬೇಕು ಅಂತೀನಿ, ಆದರೆ ಇರೋಕೆ ಆಗ್ತಿಲ್ಲ. ನನ್ನ ಪ್ರೈವಸಿ ಎಂಬುದೇ ಹೊರಟು ಹೋಗಿದೆ ಎಂದು ಹೇಳುತ್ತಾ ಅವಳು ರಿಮೋಟನ್ನು ಸೋಫಾದ ಮೇಲೆ ಜೋರಾಗಿ ಎಸೆದಳು. ತಾನು ಜೋರಾಗಿ ಕೂಗಿದ್ರೆ ಮಗಳು ಅಶ್ವಿನಿ ಪುನಃ ಎದ್ದು ಅಳತೊಡಗುತ್ತಾಳೆ ಎಂದು ಯೋಚಿಸಿ ಅವನು ಅವಳಿಗೆ ತಿಳಿಸಿ ಹೇಳತೊಡಗಿದ. ನೀನು ಅಷ್ಟೊಂದು ತೊಂದರೆ ಮಾಡ್ಕೋಬೇಡ, ನೀನು ಟಿವಿ ನೋಡ್ತಾ ಇರು, ನಾನು ಒಳಗಡೆ ಕುಳಿತು ಕೆಲಸ ಮಾಡ್ತಾ ಇರ್ತೀನಿ ಎಂದು ಹೇಳುತ್ತಾ ಅವನು ತನ್ನ ಲ್ಯಾಪ್ಟಾಪ್ ಎತ್ಕೊಂಡು ಒಳಗೆ ಹೋಗತೊಡಗಿದ. ರಮ್ಯಾ ಕೂಡ ಒಳಗೆ ಹೋಗುತ್ತಾ, ಇಲ್ಲ, ನಾನೀಗ ವಿಶ್ರಾಂತಿ ಪಡೆಯಲು ಹೊರಟಿರುವೆ ಎಂದಳು. ಆಶ್ಚರ್ಯಚಕಿತನಾಗಿ ರವಿ ತನ್ನ ತಲೆ ಹಿಡಿದುಕೊಂಡು ಕುಳಿತು, ರಮ್ಯಾಗೆ ಇದೇನಾಗ್ತಾ ಇದೆ? ಇದೆಲ್ಲ ಹೇಗ್ ನಡೆಯುತ್ತೆ? ಮನೆಯಲ್ಲಿದ್ದು ಇದ್ದು ಅವಳಿಗೆ ಹೀಗಾಗ್ತಾ ಇದೆ. ಬಹುಶಃ ಎಲ್ಲರಿಗೂ ಹೀಗೆ ಆಗ್ತಾ ಇರಬಹುದು. ತಾನು ಅದಕ್ಕೆಲ್ಲ ಹೊಂದಾಣಿಕೆ ಮಾಡಿಕೊಳ್ಳಲು ಸಿದ್ಧನಿದ್ದೇನೆ. ಆದರೆ ಇದರಿಂದ ಬೇರೆ ಯಾರಿಗೂ ಸಮಸ್ಯೆ ಆಗಬಾರ್ದು. ಮಗು ಚಿಕ್ಕದು, ಹೀಗಾಗಿ ಅವಳು ದಣಿದು ಹೋಗ್ತಾ ಇರಬಹುದು. ಮನೆ ಕೆಲಸದವಳು ಕೂಡ ಬಂದಿಲ್ಲ. ಬೆಂಗಳೂರಿನಲ್ಲೂ ಇತ್ತೀಚೆಗೆ ಕೊರೋನಾ ಪ್ರಕರಣಗಳು ಜಾಸ್ತಿ ಆಗ್ತಾ ಇವೆ. ಅವಳು ಇದಕ್ಕೆ ಮೊದಲು ಅದೆಷ್ಟು ಖುಷಿಯಿಂದ ಇರ್ತಾ ಇದ್ಲು. ಎಲ್ಲ ಬಂದಾದಾಗ ತನ್ನ ಕೋಪವನ್ನು ತೀರಿಸಿಕೊಳ್ಳುವುದು ನನ್ನ ಮೇಲೆಯೇ. ಸಂಬಂಧಿಕರು ಫೋನ್ ಮಾಡಿದ್ರು. ಅವರು ಹೇಳುವುದು ಮನೆಯಲ್ಲಿಯೇ ಇರಿ, ಸುರಕ್ಷಿತವಾಗಿರಿ. ಆದರೆ ಅದೇ ಈಗ ನನಗೆ ಮುಳುವಾಗ್ತಾ ಇದೆ ಎಂದು ಅವನಿಗೆ ಅನಿಸತೊಡಗಿತು. ಮನುಷ್ಯ ಖುಷಿಗೊಳ್ಳುವುದು ಯಾವ ವಿಷಯದ ಬಗ್ಗೆ? ರಮ್ಯಾ ಈ ರೀತಿಯಲ್ಲಿ ತನ್ನ ಕೋಪ ಪ್ರದರ್ಶಿತಗೊಳಿಸುತ್ತಿರಬಹುದೇ? ಇದು ಅವಳಿಂದ ಆಗ್ತಾ ಇರುವ ತಪ್ಪಲ್ಲ. ಅವಳು ಪರಿಸ್ಥಿತಿಯ ಕೈಗೊಂಬೆ ಆಗಿದ್ದಾಳೆ.
ಹೀಗಾಗಿ ಈ ರೀತಿ ವರ್ತಿಸ್ತಾ ಇದ್ದಾಳೆ ಎಂದು ಅವಳ ಪರವಾಗಿ ಯೋಚಿಸುತ್ತಾ ಬಳಿಕ ಅವಳ ಹತ್ರ ಕುಳಿತು ಅವಳ ತಲೆ ನೇವರಿಸತೊಡಗಿದ. ಮಗಳು ಮಲಗಿದ್ದಳು. ಆಗಷ್ಟೇ ಸಂಜಯ್ ಚಾಟ್ ಶುರು ಮಾಡಿದ್ದ. ರವಿ ತನ್ನ ನಿಕಟ ಬಂದಿದ್ರಿಂದ ಅವಳಿಗೆ ವಿಪರೀತ ಕೋಪ ಬಂದಿತ್ತು. ಅವಳು ಜೋರು ಧ್ವನಿಯಲ್ಲಿ, ನೀವು ನನಗೆ ನೆಮ್ಮದಿಯಿಂದ ಇರಲು ಕೂಡ ಬಿಡ್ತಾ ಇಲ್ಲ ಅನ್ಸುತ್ತೆ ಎಂದಳು. ರವಿಯ ಮುಖ ಅವಮಾನದಿಂದ ಕಪ್ಪಗಾಗಿ ಹೋಯಿತು. ಅವನು ಏನೇನೋ ಯೋಚಿಸಿ ಅಲ್ಲಿಗೆ ಬಂದಿದ್ದ. ಅವಳ ಕೋಪದ ಮಾತುಗಳಿಂದ ವಿಚಲಿತನಾಗಿ ಅವನು ಒದ್ದೆಗಣ್ಣಿಂದ ಸೋಫಾದ ಮೇಲೆ ಮಲಗಿದ. ಅಪಾರ್ಟ್ಮೆಂಟ್ನ ಪ್ರತಿಯೊಂದು ಬಿಲ್ಡಿಂಗ್ನ ಪಾರ್ಕಿಂಗ್ ಏರಿಯಾದಲ್ಲಿ ಅಷ್ಟಿಷ್ಟು ಖಾಲಿ ಜಾಗ ಇತ್ತು. ಅಲ್ಲಿ ರಾತ್ರಿ ಹೊತ್ತು ಕೆಲವರು ಸುತ್ತಾಡಲು ಬರ್ತಾ ಇದ್ರು. ಸಂಜಯ್ ಕೂಡ ಪ್ರೋಗ್ರಾಂ ಹಾಕಿದ. ರಾತ್ರಿ 9 ಗಂಟೆಗೆ ಡಿನ್ನರ್ ಬಳಿಕ ಅಲ್ಲಿ ಸುತ್ತಾಡುತ್ತಾ ದೂರದಿಂದಾದ್ರೂ ಸರಿ ಒಬ್ಬರನ್ನೊಬ್ಬರು ನೋಡಬಹುದು. ಯಾರೂ ಇರದೇ ಇದ್ದರೆ ಮಾತು ಕೂಡ ಆಡಬಹುದು. ರಮ್ಯಾಳಿಗೂ ಅದೇ ಬೇಕಿತ್ತು. ಸಂಜಯ್ನ ಪ್ರಸ್ತಾಪ ಕೇಳಿ ಅವಳಿಗೆ ಬಹಳ ಖುಷಿಯಾಗಿತ್ತು. ಆ ದಿನ ರವಿ ಯಾವುದೇ ವಾದ ವಿವಾದ ಮಾಡಲಿಲ್ಲ. ಅವನೀಗ ಮೌನದ ಹೊದಿಕೆ ಹೊದ್ದುಕೊಂಡಿದ್ದ. ಪ್ರತಿ ಸಲ ರಮ್ಯಾಳ ಮೂಡ್ ನೋಡಿ ಮಾತನಾಡುವುದು ಕಷ್ಟಕರವಾಗಿತ್ತು. ಅವನೀಗ ಕೇವಲ ಅವಶ್ಯ ಇರುವಷ್ಟೇ ಕೆಲಸಕ್ಕೆ ಬೇಕಾಗುವಷ್ಟು ಮಾತನಾಡ್ತಾ ಇದ್ದ. ಮಗಳು ಅಶ್ವಿನಿ ಜೊತೆ ಆಟ ಆಡ್ತಾ ಇದ್ದ. ಅಷ್ಟೇ ಅಲ್ಲ, ಮನೆಯ ಹಲವು ಕೆಲಸಗಳನ್ನು ಮೌನವಾಗಿ ಮಾಡಿ ಮುಗಿಸ್ತಾ ಇದ್ದ. ರಮ್ಯಾ ರಾತ್ರಿ ಊಟದ ಬಳಿಕ ಏಕಾಂಗಿಯಾಗಿ ವಾಕಿಂಗ್ ಮಾಡಲು ಹೋಗ್ತಾ ಇದ್ಲು. ರವಿ ಮತ್ತು ಅಶ್ವಿನಿ ಹೊರಗೆ ಹೋಗಿ ಅದೆಷ್ಟೋ ದಿನಗಳಾಗಿ ಹೋಗಿದ್ದವು. ರಮ್ಯಾ ಮಾತ್ರ ಊಟದ ಬಳಿಕ ಸುತ್ತಾಡಲು ಹೊರಟಾಗ ಇದರಿಂದಾದರೂ ರಮ್ಯಾ ಖುಷಿಯಾಗಿದ್ದಾಳಲ್ಲ, ಒಳ್ಳೇದಾಯ್ತು ಎಂದು ಅವನು ಖುಷಿ ಪಡ್ತಾ ಇದ್ದ. ಇದರರ್ಥ ಅವಳು ಮನೆಯಲ್ಲಷ್ಟೇ ದುಃಖಿತಳಂತೆ ಇರ್ತಾಳೆ. ಮನೆಯಲ್ಲಿ ಇದ್ದು ಅವಳಿಗೆ ಉಸಿರುಗಟ್ಟಿದಂತಾಗಿ ಹೋಗಿತ್ತೇನೋ. ಕೊರೋನಾ ಕಾಲದಲ್ಲಿ ಬಹಳಷ್ಟು ಜನರಿಗೆ ಹೀಗೆ ಆಗಿದೆ. ಈಗಲಾದರೂ ಅವಳಿಗೆ ಮನಸ್ಸಿಗೆ ಖುಷಿಯಾಯ್ತಲ್ಲ, ಸಾಕು ಎಂದು ಅವನು ಯೋಚಿಸಿದ. ಸಂಜಯ್ನ ತಾಯಿ ತಂದೆ ಅನಾರೋಗ್ಯಕ್ಕೆ ತುತ್ತಾಗಿದ್ದರು. ಹೀಗಾಗಿ ಅವನು ರಮ್ಯಾಳಿಗೆ ಮೆಸೇಜ್ ಕಳುಹಿಸಿದ. ನಾವು ಇನ್ನು ಕೆಲವು ದಿನಗಳ ಕಾಲ ಭೇಟಿಯಾಗಲು ಆಗುವುದಿಲ್ಲ. ಅಮ್ಮ ಅಪ್ಪನ ಬಗ್ಗೆ ಗಮನ ಕೊಡಬೇಕಾಗಿದೆ. ಈಗ ಕೆಳಗೆ ಸಾಕಷ್ಟು ಜನ ಸುತ್ತಾಡಲು ಬರ್ತಾ ಇದ್ದಾರೆ. ನನಗೆಲ್ಲಿಯಾದರೂ ಇನ್ಫೆಕ್ಷನ್ ಆದರೆ ಏನ್ ಗತಿ? ಅಪ್ಪ ಅಮ್ಮನಿಗೆ ಏನೂ ಸಮಸ್ಯೆ ಆಗಬಾರ್ದು. ಹೀಗಾಗಿ ನಾನು ಮನೆಯಲ್ಲಿಯೇ ಇರ್ತೀನಿ. ಮತ್ತೆ ಯಾವಾಗಲಾದರೂ ಭೇಟಿಯಾಗೋಣ. ರಮ್ಯಾಳಿಗೆ ಈಗ ಮತ್ತೊಮ್ಮೆ ಆಘಾತವಾಗಿತ್ತು. ಅವಳ ಮೂಡು ಕೆಟ್ಟು ಹೋಗಿತ್ತು. ಜೀವನದಲ್ಲಿ ಏನೇ ಉತ್ಸಾಹ ಇದ್ರೂ ಅದು ಸಂಜಯ್ನಿಂದ ಎಂದು ಅವಳಿಗೆ ಮನವರಿಕೆಯಾಗಿತ್ತು. ರವಿ ಮನೆಯಲ್ಲಿದ್ದು ತನ್ನ ಪ್ರೈವಸಿಯನ್ನೇ ಹಾಳುಗೆಡವಿದ್ದಾನೆ. ರವಿಯಿಂದಾಗಿ ತಾನು ಫೋನ್ನಲ್ಲಿ ಕೂಡ ಸಂಜಯ್ ಜೊತೆಗೆ ಮಾತನಾಡಲು ಆಗ್ತಾ ಇಲ್ಲ. ಈಗ ಪುನಃ ಅವಳು ರವಿಯ ಮೇಲೆ ತನ್ನ ಕೋಪದ ಮಳೆ ಸುರಿಯತೊಡಗಿದಳು. ರವಿಗೆ ಗೊಂದಲವಿತ್ತು. ತಾನೆಷ್ಟು ಮೌನವಾಗಿರ್ಬೇಕು, ಏನ್ ಮಾಡಬೇಕು? ಜಗಳ ಮಾಡುವುದು ಅವನ ತರ್ಕಕ್ಕೆ ಮೀರಿದ ಸಂಗತಿಯಾಗಿತ್ತು. ಅತ್ಯಂತ ಶಾಂತ ಸ್ವಭಾವದ ವ್ಯಕ್ತಿ ಇಂತಹ ಸ್ಥಿತಿಯಲ್ಲಿ ಮೌನದಿಂದಿರುವುದೇ ಸಮಸ್ಯೆಗೆ ಪರಿಹಾರ ಎಂದು ಭಾವಿಸತೊಡಗುತ್ತಾನೆ. ಅದನ್ನೇ ರವಿ ಕೂಡ ಮಾಡ್ತಾ ಇದ್ದ. ಕೆಲವು ದಿನ ಹೀಗೆಯೇ ಅತ್ಯಂತ ಕೆಟ್ಟದಾಗಿ ಕಳೆದೆವು. ಅಂದೊಂದು ದಿನ ಸಂಜಯ್ನ ಸಂದೇಶ ಬಂತು. ರಮ್ಯಾ, ಬಹಳ ಒಳ್ಳೆಯ ಅವಕಾಶ ಬಂದಿದೆ. ಇಲ್ಲಿಗೆ ಸಮೀಪದಲ್ಲಿಯೇ ಇರುವ ಅಪಾರ್ಟ್ಮೆಂಟ್ನಲ್ಲಿ ನಮ್ಮ ಒಂದು ಫ್ಲಾಟ್ ಬಾಡಿಗೆ ಕೊಟ್ಟಿದ್ದೆ. ಆ ಬಾಡಿಗೆದಾರ ಖಾಲಿ ಮಾಡಿಕೊಂಡು ತನ್ನೂರಿಗೆ ಹೊರಟು ಹೋಗಿದ್ದಾನೆ. ಈಗ ಆ ಫ್ಲಾಟ್ ಖಾಲಿ ಇದೆ. ಅದು ಫುಲ್ ಫರ್ನಿಶ್ಡ್. ನಾವು ಅಲ್ಲಿಯೇ ಭೇಟಿಯಾಗಬಹುದು. ನಾವು ಭೇಟಿಯಾಗಿ ಅದೆಷ್ಟು ದಿನಗಳಾದವು. ನಿನ್ನನ್ನು ಕಣ್ತುಂಬ ನೋಡಲು ಅವಕಾಶವೇ ಸಿಕ್ಕಿರಲಿಲ್ಲ. ಈಗ ಬರ್ತೀಯಲ್ಲ? ಬರುವುದು ಬಹಳ ಕಷ್ಟಕರ, ಆದರೆ ಪ್ರಯತ್ನ ಮಾತ್ರ ಮಾಡ್ತೀನಿ ಎಂದು ರಮ್ಯಾ ಟೈಪ್ ಮಾಡಿದ್ಲು. ರಮ್ಯಾಳ ಗಮನ ಮನೆಯಿಂದ ಹೇಗೆ ಹೊರಗೆ ಹೋಗುವುದು ಎನ್ನುವುದರ ಮೇಲೆಯೇ ಇತ್ತು. ಯಾವುದೇ ನೆಪ ಕೆಲಸ ಮಾಡುವುದಿಲ್ಲ ಎನ್ನುವುದು ಅವಳಿಗೆ ಗೊತ್ತಾಗ್ತಾ ಇತ್ತು. ತನ್ನದೇನೂ ನಡೆಯುವುದಿಲ್ಲ ಎಂದು ಗೊತ್ತಾಗ್ತಾ ಇದ್ದಂತೆ ರವಿಯನ್ನು ತನ್ನ ಕೋಪದ ಬಲೆಯಲ್ಲಿ ಸಿಲುಕಿಸಲು ಪ್ರಯತ್ನಿಸತೊಡಗಿದಳು. ಆ ದಿನ ರವಿ ಅಡುಗೆ ಬಡಿಸಲು ನೆರವಾಗಬೇಕೆಂದು ಯೋಚಿಸಿದ. ಆಗ ರಮ್ಯಾ, ಇರ್ಲಿ ಬಿಡಿ, ನಾನೇ ಮಾಡ್ತೀನಿ ಬಿಡಿ ಎಂದು ಹೇಳಿದಳು. ರವಿ ಅವಳ ಪ್ರಶ್ನೆಗೆ ಏನೂ ಮಾತನಾಡಲಿಲ್ಲ. ಮೌನವಾಗಿ ಪ್ಲೇಟ್ಗಳನ್ನು ಇಡ್ತಾ ಇದ್ದ. ಇತ್ತೀಚೆಗೆ ಅವನು ಹೆಚ್ಚೆಚ್ಚು ಮೌನವಾಗುತ್ತಾ ಹೊರಟಿದ್ದ. ಕುಕ್ಕರ್ ಬಿಸಿಯಾಗಿತ್ತು. ಅವನು ರೈಸ್ ಕುಕ್ಕರ್ ಎತ್ಕೊಂಡು ಬರ್ತಾ ಇದ್ದ. ರಮ್ಯಾಳ ಹೃದಯದಲ್ಲಿ ಭೇಟಿಯಾಗದೇ ಇರುವ ನೋವು ಅದೆಷ್ಟು ಆಳವಾಗಿ ಬೇರೂರಿತೆಂದರೆ ಅವಳು ಕೋಪಗೊಂಡು ಅವನಿಗೆ ಜೋರಾಗಿ ಡಿಕ್ಕಿ ಹೊಡೆದಳು. ಬಿಸಿ ಕುಕ್ಕರ್ ಅವನ ಕೈಯಿಂದ ಜಾರಿ ಕಾಲ ಮೇಲೆ ಬಿತ್ತು. ನೋವಿನಿಂದ ಅವನು ವಿಲವಿಲ ಒದ್ದಾಡಿದ. ರಮ್ಯಾ ಅವನತ್ತ ಕೆಂಗಣ್ಣು ಬೀರಿ ಬಿಸಿ ಕುಕ್ಕರ್ ಎತ್ತಿ ಟೇಬಲ್ ಮೇಲೆ ಇಟ್ಟಳು. ತಟ್ಟೆಗೆ ಬಡಿಸಿಕೊಂಡು ಅಶ್ವಿನಿಯನ್ನು ಪಕ್ಕದ ಚೇರ್ ಮೇಲೆ ಕೂರಿಸಿ ಮಗುವಿಗೂ ತಿನ್ನಿಸುತ್ತಾ ತಾನು ತಿನ್ನತೊಡಗಿದಳು. ರವಿ ರಮ್ಯಾಳ ಕಡೆ ದೃಷ್ಟಿ ಹರಿಸಿದಾಗ ಅವಳು ಯಾವುದೇ ಚಿಂತೆ ಇಲ್ಲದೆ ರವಿಯ ನೋವನ್ನು ಲೆಕ್ಕಿಸದೆ ಊಟ ಮಾಡುವುದರಲ್ಲಿ ಮಗ್ನಳಾಗಿದ್ಲು.
ರವಿಗೆ ನೋವು ವಿಪರೀತವಾಗಿ ಅವನು ಮೌನವಾಗಿಯೇ ನೋವನ್ನು ಅನುಭವಿಸ್ತಾ ಇದ್ದ. ಊಟ ಮುಗಿಸಿದ ರವಿ ಪ್ರತಿದಿನದ ವಾಡಿಕೆಯಂತೆ ಟಿವಿ ಆನ್ ಮಾಡಿ ನ್ಯೂಸ್ ನೋಡಲು ಕುಳಿತ. ಬ್ರೇಕಿಂಗ್ ನ್ಯೂಸ್ನಲ್ಲಿ ಸಂಜಯ್ನ ಫೋಟೋ ಬರ್ತಾ ಇತ್ತು. ಇನ್ನೂ ಮಗಳಿಗೆ ಕೈತುತ್ತು ತಿನ್ನಿಸ್ತಾ ಇದ್ದ ರಮ್ಯಾ ಟಿವಿಯಲ್ಲಿ ಸಂಜಯ್ನ ಫೋಟೋ ನೋಡುತ್ತಾ ಕೂತವಳು ಎದ್ದು ನಿಂತಳು. ನ್ಯೂಸ್ ಆಂಕರ್ ಹೇಳ್ತಾ ಇದ್ದ ಒಂದೊಂದು ವಿಷಯವೂ ರಮ್ಯಾಳನ್ನು ಬೆಚ್ಚಿ ಬೀಳಿಸ್ತಾ ಇತ್ತು. ಈತ ಸಂಜಯ್ ಮದುವೆಯಾದ ಹೆಣ್ಣು ಮಕ್ಕಳನ್ನು ತನ್ನ ಬುಟ್ಟಿಗೆ ಬೀಳಿಸಿ ಅವರ ಜೊತೆ ಪ್ರೀತಿಯ ನಾಟಕ ಆಡಿ ಶಾರೀರಿಕವಾಗಿ ಬಳಸಿ ನಂತರ ವೇಶ್ಯಾವಾಟಿಕೆಗೆ ದೂಡ್ತಾ ಇದ್ದ ಎಂಬ ವಿಷಯ ತಿಳಿದ ಅವಳ ಎದೆ ದಸಕ್ಕೆಂದಿತು. ಮತ್ತೆ ಚೇರ್ನ ಮೇಲೆ ಕುಸಿದು ಕುಳಿತಳು. ಕಣ್ಣು ಟಿವಿಯನ್ನೇ ದೃಷ್ಟಿಸ್ತಾ ಇತ್ತು. ಕೈಕಾಲು ನಡುಗ್ತಾ ಇತ್ತು. ಬಾಯಿ ಮರಗಟ್ಟಿದಂತಾಗಿತ್ತು. ನ್ಯೂಸ್ ಮುಗಿತಾ ಇದ್ದಂತೆ ರವಿ ಟಿವಿ ಆಫ್ ಮಾಡಿ ರೂಮಿಗೆ ಹೋಗಿ ಮಲಗಿದ. ಅಮ್ಮ ತುತ್ತು ತಿನ್ನಿಸಮ್ಮ ಎಂದಾಗಲೇ ರಮ್ಯಾ ವಾತ್ಸವಕ್ಕೆ ಬಂದದ್ದು. ಮಗಳಿಗೆ ತುತ್ತು ತಿನ್ನಿಸಿದವಳೆ ಅವಳನ್ನು ರೂಮ್ನಲ್ಲಿ ಮಲಗಿಸಿ ತಾನು ಒಬ್ಬಂಟಿಯಾಗಿ ಯೋಚನೆಯಲ್ಲಿ ಮುಳುಗಿದಳು. ಒಂದು ವೇಳೆ ನಾನು ಸಂಜಯ್ನ ಫ್ಲ್ಯಾಟ್ಗೆ ಹೋಗಿದ್ದಿದ್ರೆ ಇವತ್ತು ನನ್ನ ಪರಿಸ್ಥಿತಿ ಏನಾಗಬಹುದಿತ್ತು ಯೋಚಿಸ್ತಾ ಇರುವಾಗಲೇ ಅವಳ ಮೈಯೆಲ್ಲ ನಡುಕ ಬಂದಂತಾಯಿತು. ಯೋಚನೆ ಮಾಡುತ್ತಾ ಮಾಡುತ್ತಾ ಅಲ್ಲೇ ನಿದ್ರೆಗೆ ಜಾರಿದಳು. ಮಾರನೇ ದಿನ ರವಿ ಬೆಳಗ್ಗೆ ಎದ್ದವನೇ ಕೈಕಾಲ್ ಮುಖ ತೊಳೆದು ತಿಂಡಿ ತಿನ್ನಲು ಡೈನಿಂಗ್ ಟೇಬಲ್ನ ಮೇಲೆ ಕುಳಿತ. ರಮ್ಯಾ ಉಪ್ಪಿಟ್ಟು ಚಹಾ ತಂದು ರವಿಯ ಎದುರಿಗೆಟ್ಟು ತಾನು ಅವನ ಜೊತೆ ಟೀ ಕುಡಿಯಲು ಕುಳಿತಳು. ಎಷ್ಟೋ ದಿನಗಳಿಂದ ತನ್ನ ಸನಿಹವೂ ಬರದ ಹೆಂಡತಿ ಇಂದು ತನ್ನ ಜೊತೆ ತಿಂಡಿ ತಿನ್ನಲು ಕೂತದ್ದು ರವಿಗೆ ಆಶ್ಚರ್ಯ ತಂದಿತ್ತು. ತಿಂಡಿ ತಿನ್ನುತ್ತಾ ಗಂಡನ ಜೊತೆ ನಗುತ್ತಾ ಮಾತನಾಡ್ತಾ ಇದ್ದದ್ದು ರವಿಗೆ ನಂಬಲಾಗದ ವಿಷಯವಾಗಿತ್ತು. ಒಂದೇ ರಾತ್ರಿಯಲ್ಲಿ ಅಂಥದ್ದು ಏನಾಯ್ತು ಎಂಬುದು ರವಿಯ ಮನಸ್ಸಿನಲ್ಲಿ ಪ್ರಶ್ನೆಯಾಗಿ ಉಳಿಯಿತು. ಕೊನೆಗೂ ಹೆಂಡತಿ ತನ್ನ ಜೊತೆ ಚೆನ್ನಾಗಿ ನಡೆದುಕೊಳ್ಳುತ್ತಿದ್ದಾಳಲ್ಲ ಎಂಬುದು ಅವನಿಗೆ ಸಮಾಧಾನವಾಗಿತ್ತು. ರಮ್ಯಾ ಹಿಂದೆ ನಡೆದ ಕಹಿ ಸತ್ಯವನ್ನು ಮರೆತು ರವಿಯ ಜೊತೆ ಖುಷಿಯಾಗಿರಲು ನಿರ್ಧರಿಸಿದಳು. ಅವಳ ಆ ಒಂದು ಹೆಜ್ಜೆ ಮನೆಯಲ್ಲಿ ಎಲ್ಲರ ಮೊಗದಲ್ಲೂ ಸಂತೋಷ ಮೂಡಿಸಿತು. ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.